ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ. ಇಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವಿವಾಗ ನಮ್ಮ ಹಾಸ್ಟೆಲಲ್ಲಿ ಇದ್ದೀವಿ. ಆಲ್ರೆಡಿ ನಮ್ಮ ಹಾಸ್ಟೆಲಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ. ಇದು ನಮ್ಮ BCM 2429 ಹಾಸ್ಟೆಲ್ಲು. ನಮ್ಮ ಬಾಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಬಾಸ್ ಅಂದರೆ ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ, ನಮ್ಮ ಗಣಪತಿನೇ ನಮ್ಮ ತಿಪ್ಟೂರು ಬಾಸ್ ಇವಾಗ. ಸೊ ಇವಾಗ ನಮ್ಮ ಪಯಣ ಬಾಸ್. ಗೈಸ್, ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಜಾಸ್ತಿ ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಇದೇ ನಮ್ಮ ಗಣಪತಿ ಪೆಂಡಲ್, ನಮ್ಮ ತಿಪ್ಟೂರಿನಲ್ಲಿ ಇರ್ತಕ್ಕಂತಹ ಗಣಪತಿ ಪೆಂಡಲ್. ಇಲ್ಲೇ ಹಾಕ್ಬಿಡೋಣ. ನೆಳ್ಳೆ ಇಲ್ವಲ್ಲ, ಮತ್ತೆ ನೆಳ್ಳೆ ಮುಂದೆ ಐತಲ್ಲ, ಅಲ್ಲೇ ಹಾಕೋಣ. ಬಾಸ್ ಕಾಣಿಸ್ತಾ ಇದ್ದಾರೆ. ಒಂದು ಕಟ್ರಿ ಗೈಸ್, ತೋರಿಸ್ತೀವಿ. ಇನ್ನೇನ್ರಿ ನಿತಿನ್ ಸಮಾಚಾರ? ಹೇಳಪ್ಪ. ಇವಾಗಿನ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವಿವಾಗ ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ತಿಪ್ಟೂರ ದೇವತೆ. ತಿಪ್ಟೂರು ನಮ್ಮ ತಿಪ್ಟೂರು ಗೈಸ್. ಇದು ಆವಾಗವಾಗ ಪೊಲೀಸ್ನವ್ರು ಇಲ್ಲಿ ಇರ್ತಾ ಇರ್ತಾರೆ, ಹಿಡಿತಾ ಇರ್ತಾರೆ, ಫೈನ್ಗಳು ಹಾಕ್ತಾ ಇರ್ತಾರೆ. ನೋಡ್ಕೊಂಡು ಹೋಗ್ಬೇಕು. ಬಿಗಿ ನಡ್ತಾರೆ ಗೈಸ್. ಹೇಳ್ಕೋಬಾರ್ದು, ನಾವು ಹಿಂಗೆ ಆ್ಯಕ್ಚುಲಿ ಹೋಗ್ಬಾರ್ದು, ಒಂದೇ ತಪ್ಪು. ಆದ್ರೂ ಅವ್ರು ಹೋದರೆ ಹಿಂದಗಡೆ ಈ ಥರ ಗಾಡಿಗಳು ಬರ್ತಾ ಇರ್ತವೆ. ಆ ಕಡೆಯಿಂದ ಬರಬೇಕಾಗಿತ್ತು. ಇಲ್ಲೇ ಗೈಸ್ ಅದ್ದೂರಿಯಾಗಿ ನಮ್ಮ ತಿಪ್ಟೂರು ಜಾತ್ರೆ ನಡೆಯೋದು. ಒಳ್ಳೊಳ್ಳೆ ಅಂಗಡಿಗಳೆಲ್ಲ ಇನ್ನೇನು ಮುಂದಿನ ಆಲ್ರೆಡಿ ಪ್ರೀ ಬುಕ್ ಆಗಿರುತ್ತೆ, ಪ್ರೀ ಬುಕ್ ಆಗೋಗಿರುತ್ತೆ. ನೆಕ್ಸ್ಟ್ ಬಂದು ಅಂಗಡಿ ಹಾಕ್ತಾರೆ. ಇನ್ನೊಂದು ವಾರ ಐತೆ ನನಗೆ, ಆಲ್ರೆಡಿ ವಾರ ಐತೆ ನಂಗೆ. ಆಲ್ರೆಡಿ ಜಾತ್ರೆನೇ. ಕೆಂಪಮ್ಮನ ದೇವಸ್ಥಾನ, ನಮ್ಮ ತಿಪ್ಟೂರು ನಾಡ ದೇವತೆ. ಇಲ್ಲಿ 2 ದೇವಸ್ಥಾನ ಇರೋದು. ಒಂದು ಚಿಕ್ಕಮ್ಮ ದೇವಿ ಅಂತ, ಇನ್ನೊಂದು ಕೆಂಪಮ್ಮ ದೇವಿ ಅಂತ. ಸೊ ನಾವು ಇವಾಗ ಫಸ್ಟು ಚಿಕ್ಕಮ್ಮ ದೇವಿಗೆ ಹೋಗಾದ್ಮೇಲೆ ಕೆಂಪಮ್ಮ ದೇವಿಗೆ ಹೋಗ್ತೀವಿ. ಫಸ್ಟ್ ಬಿಟ್ಟು ತುಂಬ ಜಾರ್ಕೆ ಆಗಿದೆ. ಕೆಂಪಮ್ಮ ದೇವಸ್ಥಾನದ ಪಕ್ಕದಲ್ಲಿರುವಂಥ ಕೆಂಪಮ್ಮ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಮ್ಮ ದೇವಿ. ನಿತಿನ್, ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಿತಿನ್, ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬನ್ರಿ ನಿತಿನ್, ಹೋಗೋದಾ?
ಹೋಗೋದಾ ಗೈಸ್. ಒಂದು ಏಜಲ್ಲಿ ಇಲ್ಲೆಲ್ಲ ತುಂಬ ಮೆಮೊರೀಸ್ ಇದೆ, ಇದೆಲ್ಲ ಚೆನ್ನಾಗಿ ಓಡಾಡಿದ್ದೀವಿ. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಹೆಂಗೈತದೆ ಅಂದರೆ ಫೀಲ್ ಆಗುತ್ತೆ ಗೈಸ್. ನಿಜ, ಸಣ್ಣ ಹುಡುಗರೆಲ್ಲ ತುಂಬ ಓಡಾಡಿದ್ದೀವಿ. ಅದರಲ್ಲೂ ಒಂದು ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದೆ ಇದರಲ್ಲೆಲ್ಲ. ಜಾತ್ರೆ ಟೈಮಲ್ಲಂತೂ ಫುಲ್ ಗ್ಲಿಚ್ ಆಗಿರುತ್ತೆ. ನಾನು ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ನೋಡಿ, ಖುಷಿಯಾಗಿರಿ. ಅಯ್ಯೋ ದೇವರೇ, ಏನಂದರೆ ಬೆಳಿಗ್ಗೆ ಹೊತ್ತು ಒಂದು ನರ ಪ್ರಾಣಿ ಇರೋದು ಗಾಯಿಸಿದ್ವಿ. ಸಂಜೆ ಇನ್ನೂ ಏನಂದರೆ ಸಂಜೆ ಇರೋದು ಗಾಯ್ಸ್. ಅಲ್ಟಿಮೇಟ್ಲಿ ಹೆಂಗೆ ಬರ್ತಿರ್ತಾರೆ ಅಂದರೆ ನೋಡಬೇಕು. ಇವತ್ತು ಕನ್ನಡ ರಾಜ್ಯೋತ್ಸವ ಬೇರೆ ಆದರೂ ಜನಕ್ಕೆ ರಜೆ ಇದ್ರೂ ಕೆಲಸಗಾರರು ರಜೆ ಹಾಕೋದಿಲ್ಲ. ಏಕೆಂದರೆ ಎವ್ರಿ ಡೇ ಅಣ್ಣ ನಾವಿದ್ದೀವಿ ಅಣ್ಣ, 3 ಜನ ಹಾಕೊಂಡು ಹೋಗ್ತಿದ್ಯಾ ಬ್ರೋ ಹಿಂಗೆ ಬ್ರೋ ನಿಮ್ಮದೇ 820 ಐಸ್. ನಮ್ಮ ನಿತಿನ್ದು ಒಂದು 820 ಕಾರ್ ಇತ್ತು ರೆಡ್ಡು. ಅಲ್ಟಿಮೇಟ್ಲಿ ಹೆಂಗೆ ಓಡಾಡ್ತಾ ಇದ್ವಿ ಅಂದರೆ ನಾವು ಮುಂಚೆ ಫುಲ್ ದಿಲ್ದಾರಾಗಿದ್ವಿ. ಏನು ಮಾಡೋದು, ನೀವು ಅಷ್ಟೊಂದು ಆರ ನೋಡೋರು, ನಾವು ಹೆಂಗೋ ಹೋಗೋದು. ಈ ಲಾರಿಯವರಂತೂ ಹೇಳ್ಕೋಬಾರ್ದು ಗಾಯ್ಸ್. ಇದೇನೆ ನಮ್ಮ ರೋಟ್ರಿ ಅವರು ಕೊಟ್ಟಂತಹ ದೊಡ್ಡ ಕೊಡುಗೆ ನಗರಸಭೆ. ಅವೇನು ಬಾರಲ್ಲಿ ಮೊನ್ನೆ ಹೋಗ್ಬಿಟ್ಟು ಬಂದಿದ್ದೀವಿ. ಎಲ್ಲಿ ನೋಡಿದ್ರು ಷಡಾಕ್ಷರಿ ಅವರ ಫೋಟೋ, ರಾಜ ಫೋಟೋ ಏನದು ಎಲ್ಲದು ಗೊತ್ತಾನೇ ಇಲ್ಲ ಕೇಳ ಬಾಯಿಗೆ. ಯಾವುದೋ ರಾರಾಜಿಸ್ತಿದೆ ಅಂತ ಹೇಳೋಕೆ ಗೊತ್ತಾಯಿಲ್ಲ. ರಾರಾಜಿಸ್ತಿದೆ. ಓಕೆ ರಾಜಣ್ಣ, ನಾವು ಬಂದ ತಕ್ಷಣ ಹಿಂಗೆ ಬಿಟ್ಟರೆ ಹೆಂಗೆ, ನಾವು ಖುಷಿಯಾಗಿ ಹೋಗಲ್ವಾ? ಹಾಂ ಅಣ್ಣ ಹಿಂಗೆ ಹಾಕಿದ್ರೆ ಮುಗೀತು ವ್ಯಾನು, ಎಲ್ಲ ಓಡಾಡಿಸ್ಕೊಳ್ತಾರೆ. ಓ ದೇವತೆಗಳೇ. ಮಚ್ಚ ಯಾರು ಸಿಗ್ತಾನೆ ಇಲ್ವಲ್ಲ ಮಾತಾಡ್ಸೋಣ ಅಂದರೆ. ಏನಾದರೂ ಈ ಥರದೊಂದು ಓಮಿನಿ ಕಾರ್ ನೋಡ್ಬಿಟ್ಟಿದ್ದರೆ ಮುಗ್ಗ ಓಡ್ತಾ ಇದ್ದೆ ನಾನಂತೂ ಸಣ್ಣ ಹುಡುಗನಲ್ಲಿದ್ದವಾಗ. ಏಕೆಂದರೆ ಅವಾಗ ಮೂವೀಸಲ್ಲೆಲ್ಲ ಬರೋದಲ್ಲ. ಸ್ವರ್ಗ ಒಂದು ನಿಮಿಷ ಸರ್ಕು ಪಾಸಾದಂಗೆ ಆಗ್ತದಲ್ಲ. ಒಂದು ನಿಮಿಷ ಅಲ್ಲ ಮಚ್ಚ, ಒಂದು ಸೆಕೆಂಡು. ಗಾಯ್ಸ್, ನಾವು ದಬಾಗ್ತಿರೋ ಕಾಲೇಜ್ ಇದೆ, ಪಲ್ಲಾಗಟ್ಟಿ ಅಲ್ಲ, ಕಲ್ಪತರು ಪ್ರಥಮ ದರ್ಜೆ ವಿಜ್ಞಾನ ಕಾಲೇಜು ನಮ್ಮದು ಗಾಯ್ಸ್. ನಮ್ಮದು ಅದು ಕಾಲೇಜು, ನಮ್ಮದಲ್ಲ. ಅಂದರೆ ನಾವು ದುಡ್ಡು ಕಟ್ಟಿದ್ದೀವಲ್ಲ ಒಂದು 25,000. ಸೊ ಇವಾಗ ಒಂದು ಟೆಂಪ್ರವರಿ ಒಂದು 5-6 ತಿಂಗಳು ಬಾಡಿಗೆ ತಗೊಂಡು ಓಕೆನಾ ಇದ್ದೀವಿ, ಹಂಗೆ ಫ್ರೀ ಆಯಿತಾ. ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಆಯ್ತಪ್ಪ. ಬರೋದಾ? ಹೆಂಗೆ ನೋಡ್ರಿ ಇವಾಗ ತಾತಂಗೆ ಒಂದು ಸೆಕೆಂಡು ಕನ್ಫ್ಯೂಷನ್ ಆಗ್ಬಿಡ್ತಾವ. ಕೈ ಕೊಡಬೇಕೋ ಕೊಡಬಾರ್ದು ಅನ್ನೋದು ಕನ್ಫ್ಯೂಷನ್ನು. ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಿಡಿ ಗೈಸ್. ನಾನು ಮೋಸ್ಟ್ ಟೈಮ್ ಊಟ ತಿಂದಿನ ಇಲ್ಲೇ ತಿನ್ನೋದು. ಇದು ನಮ್ಮ ಕಾಲೇಜು ಕ್ರೀಡಾಂಗಣ. ಓ ಬನ್ನಿ ಒಂದು ರೌಂಡು ನಮ್ಮ ಕ್ರೀಡಾಂಗಣಕ್ಕೆ ಹೋಗಿ ಬರೋಣ ಬನ್ನಿ. ಇದು PU ಗೇಟ್ ಗೈಸ್. ಈ ಪಾರ್ಕ್ ಇದೆಯಲ್ಲ, ಇದು ಎಲ್ಲರಿಗೂ ಗೊತ್ತು ಬಿಡಿ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್. ಯಾಕೆಂದರೆ ಇದು ಏನೋ ಸಾಗಾಕಿಲ್ಲ ನಮ್ಮ ಕಾಲೇಜಲ್ಲಿ. ಒಳಗಾಕೋರ ಸಾರಿ ಗೈಸ್, ಏನಿಲ್ಲ ನಮ್ಮ ಕಾಲೇಜ್ ಬಗ್ಗೆ ಏನೋ ಕೆಡ್ದಾಗ ಏನೋ ಮಾಡೋಂಗಿಲ್ಲ ಗೊತ್ತಾ. ಅಣ್ಣನ ಗಂಡು ಕಂಪ್ನಿ ಮಾಡೋಣ ಬ್ರೋ. ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಾನೊಂದು ಕ್ವಶನ್ ಕೇಳ್ತೀನಿ, ನೀನು ಆನ್ಸರ್ ಹೇಳ್ತೀಯಾ? ಹಾಂ, ಕನ್ನಡದ ಮೊದಲ ಕವಿ ಯಾರು? ಕುವೆಂಪು. ಹೋಗಿ ಕವಿ ಗೊತ್ತಿಲ್ವಾ? ಹೋಲಿ ಜ್ಞಾನಪೀಠ ಪ್ರಶಸ್ತಿ ಫಸ್ಟ್ ಪಡೆದವ್ರು ಯಾರು? ಹಾಂ ಹೇಳ್ದಲ್ಲ ಅದೇ ಆನ್ಸರ್ ಕಣೋ. ಹೋಗ್ಲಿ ಬೈಲಿ. ಏನು ಗೊತ್ತಾ, ಈಗ ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಓಕೆ. ನಿಮ್ಮ ಒಂದು ಹಾಡಿಗೆ ಎಷ್ಟು ತಲೆ? ಒಂದು ಹಾಡಿಗೆ ಎಷ್ಟು ತಲೆ? 1. 2 ಹಾಡಿಗೆ ಎಷ್ಟು ತಲೆ? 2. 3 ಹಾಡಿಗೆ ಎಷ್ಟು ತಲೆ? 3. ನಿಮ್ಮ 1ನೇ ಕ್ಲಾಸ್ ಮಿಸ್ಸಿಗೆ ಎಷ್ಟು ತಲೆ? 1. 2ನೇ ಕ್ಲಾಸ್ ಮಿಸ್ಸಿಗೆ ಎಷ್ಟು ತಲೆ? 2.
ಯಾಕೋ ಏನು ನಿನ್ನ ಹೆಸರು? ಕಾರ್ತಿಕ್. ಎಷ್ಟನೇ ಕ್ಲಾಸ್ ಓದ್ತಿದ್ದೆ? 7th. 7th ಯಾವ ಸ್ಕೂಲು? ಸ್ಟೆಲ್ಲಾ ಮಿಸ್. ಸರಿ ಆಯಿತು, ಬಾಯ್. ಸಿ ಯು. ಯೂಟ್ಯೂಬ್ ಚಾನಲ್. ಹೋಗೋಗು, ಇವತ್ತು ಫೇಮಸ್ ಆಗ್ತ ಮಚ್ಚ. ಏನು ಗೊತ್ತಾ, ನನಗೆ ಒಂದು ನಿಮಿಷ ಕನ್ಫ್ಯೂಷನ್ ಆಗೋಗ್ಬಿಡ್ತು. ಕವಿ ಯಾರು ಅನ್ನೋದೇ ಗೊತ್ತಾಗಲಿಲ್ಲ, ದೊಡ್ಡದ ಅಂತಿದ್ದೀನಿ. ಅಯ್ಯಪ್ಪ ಗೈಸ್, ಫೈನಲಿ ನನ್ನ ವಿಡಿಯೋ ಮುಗೀತು. ಆಲ್ಮೋಸ್ಟ್ ಗೆಟಿಂಗ್ ಎಂಡ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್. ಬಾಯ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.